ಸಾಮಾನ್ಯವಾಗಿ ವರ್ಷ ಭವಿಷ್ಯವನ್ನು ಹೇಳೋದಾದರೆ ಉಗಾದಿಯಿಂದ ಉಗಾದಿಗೆ ಹೇಳಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ. ಆದರೆ ಹೊಸ ವರ್ಷದಿಂದ ಹೊಸ ವರ್ಷ ಅಂದಾಗ ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ರವರೆಗೂ ಏನಾಗುತ್ತೆ ಅಂತ ನಾವು ಯಾವ ಲೆಕ್ಕಾಚಾರದಲ್ಲಿ ಹೋದ್ರೂ ಆಧ್ಯಾತ್ಮಿಕವಾಗಿ ಉಗಾದಿಯಿಂದ ಉಗಾದಿಗೆ ಏನೆಲ್ಲ ಪಂಚಾಂಗ ಬರೆದಿರ್ತಾರೋ ಅದ್ರ ಪ್ರಕಾರ ಗ್ರಹಗಳು ಏನೆಲ್ಲ ಬದಲಾವಣೆ ಆಗ್ತಾ ಇರ್ತವೆ. ಅಂದರೆ ರವಿ, ಚಂದ್ರ ಮತ್ತು ಕುಜ ಮತ್ತು ಬುಧ, ಶುಕ್ರ ಈ 5 ಗ್ರಹಗಳು. ಚಂದ್ರ ಪ್ರತಿದಿನ ಬದಲಾವಣೆ ಆಗುತ್ತೆ. ರವಿ ತಿಂಗಳಿಗೊಂದು ಸಾರಿ, ಕುಜ 1.5 ತಿಂಗಳಿಗೆ, ಬುಧ ಮತ್ತು ಶುಕ್ರರು ಸಮೀಪದ ಗ್ರಹಗಳು ಒಂದೊಂದು ತಿಂಗಳು ಬದಲಾವಣೆ ಆಗೋದ್ರಿಂದ ಆ ಒಂದು ಗ್ರಹಗಳನ್ನು, ಅವರ ಚಲನೆಯನ್ನು, ಅವ್ರು ಕೊಡ್ತಕ್ಕಂಥ ಒಂದು ಫಲಗಳನ್ನು ನಾವು ಗಣನೆಗೆ ತಗೊಳ್ಳಲ್ಲ. ಕೇವಲ ಗುರು ಮತ್ತು ಶನಿನ ತಗೊಳ್ಳೋದ್ರಿಂದ ಈಗ ಪ್ರಥಮ ಬಾರಿಗೆ ಮೇಷರಾಶಿ ಅಂತ ಬಂದಾಗ ಮೇಷರಾಶಿಗೆ ಉಗಾದಿ ಹಬ್ಬದ ಅಷ್ಟೊತ್ತಿಗೆ ಏನಾಗಿರುತ್ತೆ, ರವಿ ಚಂದ್ರರು 12ನೇ ಮನೇಲಿರ್ತಾರೆ, ಕುಜ 8ನೇ ಮನೇಲಿರುತ್ತೆ, ಶುಕ್ರ 10ನೇ ಮನೇಲಿರುತ್ತೆ, ಮತ್ತು ಗುರು 2ನೇ ಭಾವದಲ್ಲಿರುತ್ತೆ, ಶನಿ 12ನೇ ಭಾವದಲ್ಲಿರುತ್ತೆ. ಅಂದರೆ ಈಗಾಗಲೇ ಕುಂಭರಾಶಿಗೆ ಏನು ಜನ್ಮದಲ್ಲಿರ್ತಕ್ಕಂಥ ಶನಿ ಮೀನರಾಶಿಗೆ ಬಂದಿರುತ್ತೆ, ಮತ್ತು ಗುರು 24ರ ಮೇ ಬದಲಾವಣೆ ಆಗಿರ್ತಕ್ಕಂಥ ಗುರು 25 ಮೇವರೆಗೂ ವೃಷಭರಾಶಿಯಲ್ಲಿರುತ್ತೆ. ಅಂದಾಗ ಮೇಷರಾಶಿಗೆ ಗುರುಬಲ ಚೆನ್ನಾಗಿರುತ್ತೆ, ಶನಿ ಬಲ ಚೆನ್ನಾಗಿರುತ್ತೆ. ಗುರುಬಲ ಶನಿ ಬಲ ಚೆನ್ನಾಗಿದ್ದಾಗ ಮೇ 5ನೇ ತಾರೀಕುವರೆಗೂ ಅವರಿಗೆ ಯಾವುದೇ ರೀತಿಯ ಅವಘಡಗಳು ಆಗದೆ ಕಾರ್ಯಗಳು, ಯಾವುದು ಅವರ ವಿವಾಹ ಕಾರ್ಯಗಳು, ಮನೆಯಲ್ಲಿ ಆಗತಕ್ಕಂಥ ಶುಭ ಸಮಾರಂಭಗಳು, ಮತ್ತು ಹಣಕಾಸಿನ ವಿಷಯದಲ್ಲಿ ಔದ್ಯೋಗಿಕವಾಗಿ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಅಂದರೆ ವ್ಯಾಪಾರ ವ್ಯವಹಾರ ಏನೇ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅವರು ಏನು ಒಂದು ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಉನ್ನತಿಯನ್ನು ಕಾಣ್ತಾ ಇರ್ತಾರೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ವರ್ಷದ ಪ್ರಾರಂಭದಲ್ಲಿ ಮೇಷರಾಶಿಗೆ ಶನಿ ಬಲ ಗುರುಬಲ ಚೆನ್ನಾಗಿದೆ ಅಂತ ಸಂತೋಷವಾಗಿ ಹೇಳಿ ನೀವು ಸಂತೋಷವಾಗಿ ಇರಿ ಅಂತ ಅವರಿಗೆ ಹಾರೈಸ್ಬೋದು. ಯಾವುದೇ ದೇವರ ಅನುಗ್ರಹ ಇಲ್ಲದೇ ಹೋದರೂ ಸಹ ಅವರು ಗ್ರಹಗಳ ಬಲಾಬಲಗಳಿಂದ, ಅವರಿಗಿರ್ತಕ್ಕಂಥ ಯೋಗಗಳಿಂದ, ಆ ಗ್ರಹಗಳ ಯುತಿ ಗತಿ ಮತ್ತು ಸಂಚಾರದಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ಅವರು ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಇದು ಮೇಷರಾಶಿಯ ಒಂದು ಫಲ ಪ್ರತಿಫಲಗಳಾಯಿತು. ಇನ್ನು ನಾವು ವೃಷಭ ರಾಶಿಗೆ ಬರೋದಾದಾಗ ಈಗಾಗಲೇ ಹೇಳ್ದಂಗೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ, ಜನ್ಮಗುರು ಮನೋವ್ಯತೆ ಅಂತ ಹೇಳ್ತಾರೆ. ಆದರೆ ಶನಿ ಬಲ ಚೆನ್ನಾಗಿರುತ್ತೆ, 10ನೇ ಮನೇಲಿ ಶನಿ ಇರುತ್ತೆ. ಅದು ಮಾರ್ಚ್ 26ನೇ ತಾರೀಕು ಬದಲಾವಣೆ ಆಗೋದ್ರಿಂದ ಶನಿ ಲಾಭಕ್ಕೆ ಬರುತ್ತೆ. ಇಷ್ಟು ದಿನ ಅವರಿಗೆ ಏನು ಶನಿಯ ಒಂದು ಅನುಕೂಲ ಇರಲ್ಲ, ಗುರು ಅನುಕೂಲ ಖಂಡಿತವಾಗ್ಲೂ ಇರಲ್ಲ. ಈ ಒಂದು ಹೊಸ ವರ್ಷದಲ್ಲಿ ಗುರು ಬದಲಾವಣೆ ಆಗೋದ್ರಿಂದ ಅವರಿಗೆ ಧನಸ್ಥಾನದಲ್ಲಿ ಗುರು ಬರುತ್ತೆ ಮತ್ತು ಲಾಭಸ್ಥಾನದಲ್ಲಿ ಶನಿ ಬಂದು ವಿಶೇಷವಾದ ಆರ್ಥಿಕ ಲಾಭ. ಅವರ ಕೈಗೊಂಡ ಕಾರ್ಯಗಳೆಲ್ಲ ಚಿನ್ನದ ಬೆಳ್ಳಿಯ ಪಾದಗಳಿಂದ ಬಂದಂಥ ಈ ಗ್ರಹಗಳು ಒಂದು ಚಿನ್ನ ಇವತ್ತು ಹೆಂಗೆ ಬೆಳೀತಾ ಇದೆಯೋ ರೇಟು, ಹಾಗೆ ಅವರ ಜೀವನದಲ್ಲಿ ಚಿನ್ನ ಸಂಗ್ರಹ, ಹಣ ಸಂಗ್ರಹ, ಜಮೀನು ಸಂಗ್ರಹ, ಸುಖದ ಸಂಗ್ರಹ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಜಯವನ್ನು ಸಾಧಿಸಲು ಅವರಿಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಏಕೆಂದರೆ ಉಳಿದ ಯಾವ ಗ್ರಹಗಳು ಅವರಿಗೆ ಒಂದು ಫಲಗಳನ್ನು ಕೊಡದೇ ಇದ್ದರೂ ಸಹ ಶನಿ ಮತ್ತು ಗುರು ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡೋದ್ರಿಂದ, ಅದರಲ್ಲೂ ಶನಿ ವೃಷಭ ರಾಶಿಗೆ ಧರ್ಮಕರ್ಮಾಧಿಪತಿಯಾಗಿ ಅಂದರೆ 9th ಹೌಸ್ ಲಾರ್ಡ್, 10th ಹೌಸ್ ಲಾರ್ಡ್ ಇನ್ 11th ಹೌಸ್, ಧರ್ಮಕರ್ಮ 9 ಮತ್ತು 10ರ ಅಧಿಪತಿಯಾಗಿ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಅವರಿಗೆ ವಿಶೇಷವಾದ ಭೂಲಾಭವನ್ನು, ಅಂದರೆ ಭೂಮಿಯಿಂದ ಅವರಿಗೆ ಲಾಭ, ಯಾವುದು ರಿಯಲ್ ಎಸ್ಟೇಟ್ ಮಾಡ್ಬೋದು, ಇಲ್ಲ ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫ್ಲೋರಿಕಲ್ಚರ್, ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಗಳ ಮೂಲಕ ಮಾಡ್ಬೋದು, ಅಥವಾ ಜಮೀನುಗಳನ್ನ ಮಾರಾಟ ಮಾಡೋದು, ತಗೊಳ್ಳೋದು, ಕ್ರಯ ವಿಕ್ರಯ ಮಾಡೋದ್ರ ಮೂಲಕ ಅವರಿಗೆ ವಿಶೇಷವಾದ ಲಾಭ ಶನಿ ಮಹಾತ್ಮ ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ವಿಶೇಷವಾಗಿ ಎಲ್ಲ ರಾಶಿ 12 ರಾಶಿಗಳಲ್ಲಿ ವೃಷಭ ರಾಶಿ ವಿಶೇಷವಾದ ಸ್ಥಾನಮಾನವನ್ನು, ಗೌರವವನ್ನು ಈ ವರ್ಷದಲ್ಲಿ ಸಂಪಾದನೆ ಮಾಡುತ್ತೆ. ಅವರು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಸಹಕಾರಿಯಾಗುತ್ತೆ ಶನಿ ಮಹಾತ್ಮ ಅಂತ ಹೇಳ್ಬೋದು. ಗುರು ಧನಭಾವಕಾರಕನಾಗಿ ಅಂದರೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಸಂಚಾರ. ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತೀವಿ, ಏನಂದರೆ ಲಾಭಾಧಿಪತಿ ಧನಸ್ಥಾನದಲ್ಲೂ, ಧನಸ್ಥಾನದ ಅಧಿಪತಿ ಲಗ್ನದಲ್ಲೂ, ಲಗ್ನಾಧಿಪತಿ ಲಾಭದಲ್ಲಿ ಇದ್ದರೆ ಭೂಗರ್ಭ ನಿಧಿ ಸಿಗುತ್ತೆ ಅಂತ. ಇಂಥ ಒಂದು ಯೋಗ, ಭೂಗರ್ಭ ನಿಧಿ ಸಿಗತಕ್ಕಂಥ ಯೋಗ ವೃಷಭ ರಾಶಿಯವರಿಗೆ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಮೇಷಾದಿ ರಾಶಿಗಳನ್ನು ನಾವು ತಗೊಂಡಾಗ
ಮೇಷಕ್ಕೆ ಗುರುಬಲ ಶನಿಬಲ ಇದೆ, ನಂತರ ಬದಲಾವಣೆ ಆಗುತ್ತೆ. ವೃಷಭಕ್ಕೆ ಇಲ್ಲದೇ ಇರತಕ್ಕಂಥ ಗುರುಬಲ ಶನಿಬಲ ಸೃಷ್ಟಿಯಾಗುತ್ತೆ ಅಂತ ಖಂಡಿತ ಅವರು 25ನೇ ವರ್ಷ ಖುಷಿಯಾಗಿ ಜೀವನ ಸಾಗಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಗೆ ಬರೋದಾದರೆ, ಮಿಥುನ ರಾಶಿ ಅಧಿಪತಿ ಬುಧನಾಗಿದ್ದು ಆ ಬುಧನ ಒಂದು ವ್ಯವಸ್ಥೆಯನ್ನು ಅನುಸರಿಸಿ ಅವರ ಜೀವನ ನಡೆದರೂ ಸಹ ಅವರಿಗೆ ಗುರುಬಲ ಇಷ್ಟು ದಿನ ಇತ್ತು, ತದನಂತರ ಕಡಿಮೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ 12ನೇ ಭಾವಕ್ಕೆ ಗುರು ಬಂದ್ಬಿಡುತ್ತೆ. 12ನೇ ಭಾವಕ್ಕೆ ಗುರು ಬರುತ್ತೆ ಅಂದಾಗ, ಉದಾಹರಣೆಗೆ ದರ್ಶನ್ ಜಾತಕದಲ್ಲಿ 12ನೇ ಭಾವದಲ್ಲಿ ಗುರು ಇದ್ದು ಅವರಿಗೆ ಗುರುದೆಸೆ ಇದ್ದಿದ್ದರಿಂದ ಆ ಗುರುದೆಸೆ 16 ವರ್ಷ ಆದ್ದರಿಂದ 2010ರಿಂದ 2020ರವರೆಗೂ ಅವರಿಗೆ ತೊಂದರೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಯಿತು ಅಂತ. ಹೀಗೆ ಗುರು ಚೆನ್ನಾಗಿಲ್ಲದೆ ಹೋದರೆ ಹಣಕಾಸು ಹೋಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ, ಸಮಾಜ ನಿಂದನೆ ಮಾಡ್ತಕ್ಕಂಥ ಒಂದು ಇದು ಕ್ರಿಯೇಟ್ ಆಗುತ್ತೆ. ಆದರೂ ಶನಿ 9ನೇ ಮನೆಯಿಂದ 10ನೇ ಮನೆಗೆ ಬರೋದ್ರಿಂದ ಕರ್ಮಸ್ಥಾನ, ಜೀವನ ಸ್ಥಾನ, ಉದ್ಯೋಗ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಸಮ ಪ್ರಮಾಣದಲ್ಲಿ. ಅಂದರೆ ಗುರು ಕೊಡ್ತಕ್ಕಂಥ ಅವಘಡಗಳನ್ನು ಶನಿ ತಡೆದು, ಶನಿ ದೃಷ್ಟಿ ಗುರು ಮೇಲೆ ಇರುತ್ತೆ, ಆವಾಗ ಆ ಶನಿ ತಡೆದು ಖಂಡಿತವಾಗ್ಲೂ ಅವರಿಗೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನ ನಿರೀಕ್ಷೆ ಇಲ್ಲ, ಬರ್ತಕ್ಕಂಥ ಲಾಭಗಳು ಮಂದಗತಿಯಲ್ಲಿ ಅವರಿಗೆ ಬರುತ್ತೆ, ಒಳ್ಳೆಯದಾಗುತ್ತೆ ಅಂತ ಮಿಥುನ ರಾಶಿಯವರಿಗೆ ನಾವು ಖಂಡಿತ ಹೇಳ್ಬೋದು. ಇನ್ನು ಹಾಗೆ ಮುಂದಕ್ಕೆ ಹೋದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈಗಾಗಲೇ ಇರತಕ್ಕಂಥ ಗುರು 11ನೇ ಮನೆಗೆ ಬರ್ತಾನೆ. 11ನೇ ಮನೆಗೆ ಬಂದಾಗ ಅವರಿಗೆ ಗುರುಬಲ ಬರುತ್ತೆ. ಈಗ ಅವರಿಗೆ ಗುರುಬಲ ಇಲ್ಲ. ವರ್ಷದ ಪ್ರಾರಂಭದಲ್ಲಿ ಅವರಿಗೆ ಗುರುಬಲ ಇಲ್ಲ. ವರ್ಷದ ಮಧ್ಯಭಾಗದಲ್ಲಿ ಜೂನ್ ನಂತರ ಅವರಿಗೆ ಗುರುಬಲ ಬರುತ್ತೆ. ಆದರೆ ಈಗಿರ್ತಕ್ಕಂಥ ಶನಿ ಏನೊಂದು ಅಷ್ಟಮ ಶನಿ, ಅನಿಷ್ಟದಾಯಕ ಶನಿ ಕರ್ಕಾಟಕ ರಾಶಿಗೇನಿದೆ ಅದು ಮಾರ್ಚ್ 26 ನಂತರ ಬದಲಾವಣೆ ಆಗುತ್ತೆ. ಮಾರ್ಚ್ 26 ನಂತರ ಬದಲಾವಣೆ ಆಗೋದ್ರಿಂದ ಅವರಿಗೆ ಭಾಗ್ಯ ಶನಿ ಆಗುತ್ತೆ. ಕರ್ಕಾಟಕ ರಾಶಿಗೆ ಶನಿ ಮಹಾತ್ಮ ಯೋಗಕಾರಕನ ಅಲ್ಲದೆ ಹೋದರೂ ಸಹ ಮೀನರಾಶಿಗೆ ಬರೋದಿಲ್ಲ. ಮೀನರಾಶಿಯ ಅಧಿಪತಿ ಗುರು ಸಮಗ್ರಹ ಆಗಿರೋದ್ರಿಂದ ಅವರಿಗೆ ಸಪ್ತಮ ಅಷ್ಟಮ ಶನಿ, ಅನಿಷ್ಟ ಶನಿಗಳು ಅಂತ. ಅಂದರೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಏನು ಹೇಳ್ತೀವಿ ನಾವು, 7.5 ಅಂತ ಮುಖ್ಯವಾಗಿ ಉಚ್ಚಾರಣೆ ಮಾಡ್ತಾರೆ ಎಲ್ಲರೂ. 7.5 ನಿಜವಾಗ್ಲೂ ಯಾರಿಗೇನು ತೊಂದರೆನೇ ಆಗೋಲ್ಲ. ಈ ಅಷ್ಟಮ ಶನಿ ಇದ್ದಾಗ ಮಾತ್ರ ಮರಣಕ್ಕೆ ಸಮಾನವಾದ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಮರಣಕ್ಕೆ ಸಮಾನವಾದ ಕಷ್ಟ ಕೊಡ್ತಕ್ಕಂಥ ಅಷ್ಟಮ ಶನಿ. ಆದರೆ ಜನ್ಮಜಾತಕದಲ್ಲಿ ಗುರು ಶನಿಯ ಸ್ಥಿತಿಗತಿಯನ್ನು ಅನುಸರಿಸಿ ನಾವು ಇದನ್ನೆಲ್ಲ ಉಲ್ಲೇಖ ಮಾಡಬೇಕಾಗುತ್ತೆ. ನಾವು ಕೇವಲ ಯೂನಿವರ್ಸಲ್ ಆಗಿ ಮಾತಾಡಿದಾಗ, ಜನರಲ್ ಆಗಿ ಮಾತಾಡಿದಾಗ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಬಿಡುಗಡೆ ಆಗುತ್ತೆ, ಭಾಗ್ಯ ಶನಿ ಬರುತ್ತೆ ಮತ್ತು ಗುರು ಹತ್ತರಲ್ಲಿರ್ತಕ್ಕಂಥ ಗುರು ಅವರಿಗೆ ಒಳ್ಳೆಯ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಆದರೂ ಅವರಿಗೆ ಶನಿ ಬಲ ಬರುತ್ತೆ ವಿನಃ ಗುರುಬಲ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಗೆ. ಮತ್ತು ಮಿಥುನ ನಂತರ ಕರ್ಕಾಟಕ ನಂತರ ಬರತಕ್ಕಂಥ ಸಿಂಹರಾಶಿ ಅಂತ ಇಟ್ಕೊಳ್ಳೋಣ. ಸಿಂಹರಾಶಿಗೆ ಈಗಾಗಲೇ 6ನೇ ಮನೆಯಲ್ಲಿದ್ದಂಥ ಶನಿ ಸಪ್ತಮ ಸ್ಥಾನಕ್ಕೆ ಬಂದು 2 ವರ್ಷ ಆಗಿದೆ. ಸಪ್ತಮ ಸ್ಥಾನದ ಶನಿ ಅಷ್ಟೇನು ಒಳ್ಳೆಯದಲ್ಲ. ಅದರಲ್ಲೂ ಸಿಂಹರಾಶಿಯ ಆಧಿಪತ್ಯ ಹೊಂದಿರತಕ್ಕಂಥ ಸೂರ್ಯ ಭಗವಾನ್ ಮತ್ತು ಶನಿ ಭಗವಾನ್ ಇಬ್ಬರು ಸಮ ಪ್ರಮಾಣದ ಶತ್ರುಗಳಾದ್ದರಿಂದ ಆ ಸಿಂಹರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥ ಎಲ್ಲ ಗ್ರಹಗಳು ಏನೇ ಫಲಗಳು ಕೊಡದೇ ಹೋದರೂ ಸಹ ಆ ಸಪ್ತಮದಲ್ಲಿರ್ತಕ್ಕಂಥ ಶನಿ ಒಂದು ಮಾರ್ಚ್ 26ಕ್ಕೆ ಅಷ್ಟಮ ಶನಿಯಾಗಿ ಪರಿವರ್ತನೆ ಆಗುತ್ತೆ ಅಥವಾ ಸಂಚಾರ ಮಾಡುತ್ತೆ. ಆಗ ಅಷ್ಟಮ ಶನಿ ಆದಂಥ ಶನಿ ಸಿಂಹರಾಶಿಗೆ ನಿಜವಾಗ್ಲೂ ಗ್ರಹಚಾರದಲ್ಲಿ ಗೋಚಾರದಲ್ಲಿ ತೊಂದರೆಯನ್ನು ಕೊಡುತ್ತೆ. ಆದರೆ ಅವರ ಒಂದು ಜನ್ಮ ನಕ್ಷತ್ರಗಳೇನಿರುತ್ತೆ ಅಥವಾ ಜನ್ಮ ಲಗ್ನಗಳೇನಿರುತ್ತೆ ಕೇವಲ ಸಿಂಹರಾಶಿಯಾಗಿದ್ದ ಆ ಕ್ಷಣಕ್ಕೆ ಎಲ್ಲವೂ ಆಗ್ಬಿಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರದ್ದು ಬೇರೆ ಬೇರೆ ಲಗ್ನಗಳಾಗಿದ್ದಾಗ ಆ ಲಗ್ನಕ್ಕೆ ಶನಿ ಯೋಗಕಾರಕನಾಗಿದ್ದಾಗ ಮತ್ತು ಜನ್ಮ ಜಾತಕದಲ್ಲಿ ಶನಿ ಒಳ್ಳೆ ಸ್ಥಾನದಲ್ಲಿದ್ದಾಗ ಅಂಥ ಅವಘಡಗಳೇನು ಗಣನೆಗೆ ಬರೋದಿಲ್ಲ. ಆದ್ದರಿಂದ ನಾವು ಯೂನಿವರ್ಸಲ್ ಆಗಿ ಮಾತಾಡಿದಾಗ ಕೇವಲ 12 ರಾಶಿಯಲ್ಲಿ ಗ್ರಹ ಚಲನೆಯಲ್ಲಿ ಗ್ರಹಗಳು ಏನು ಮಾಡ್ತವೆ, ಗ್ರಹ ಚಲನೆಯಲ್ಲಿ ಗ್ರಹಗಳು ಏನು ಮಾಡ್ತವೆ ಅಂತ ಉಲ್ಲೇಖ ಮಾಡ್ಬೋದೇ ವಿನಃ ನಿಜವಾಗ್ಲೂ ಇದು ಕೆಲಸ ಮಾಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಏಕೆಂದರೆ ಜನ್ಮ ಜಾತಕದಲ್ಲಿ ಶನಿ ಗ್ರಹಗಳು ಮತ್ತು ಗುರು ಗ್ರಹಗಳು ಚೆನ್ನಾಗಿದ್ದಾಗ ಅವ್ರಿಗೆ ಅಂಥ ಒಂದು ಅವಘಡ ಆಗೋದಿಲ್ಲ. ಅದರಿಂದ ಸಿಂಹರಾಶಿಗೆ ಲಾಭಕ್ಕೆ ಗುರು ಬರುತ್ತೆ. ಇದಂತೂ ಗೋಚಾರ ಫಲ. ಯಾಕೆಂದರೆ ಗೋಚಾರ ಬೇರೆ, ಅಂದರೆ ಶನಿ ಬಲ ಗುರುಬಲ ಬೇರೆ, ದಶಾಭುಕ್ತಿಗಳೇ ಬೇರೆ. ದಶಾಭುಕ್ತಿಗಳಲ್ಲಿ ಗ್ರಹಗಳ ಚಲನೆ ಅಥವಾ ಗ್ರಹಗಳ ಸ್ಥಿತಿಗತಿ, ಗ್ರಹಗಳ ಯುತಿ ಚೆನ್ನಾಗಿದ್ದಾಗ ಮನುಷ್ಯನ ಜೀವನ ಚೆನ್ನಾಗೇ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಯಾರು ಬೇಸರ, ಸಿಂಹರಾಶಿ ಅಂದಾಕ್ಷಣಕ್ಕೆ ಬೇಸರ ಪಡ್ಕೊಬೇಕಾಗಿಲ್ಲ. ಮಕಾ ನಕ್ಷತ್ರ ಮತ್ತು ಒಂದು ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ ಮೊದಲನೇ ಪಾದ ಇವೆಲ್ಲ ಬರೋದ್ರಿಂದ ಅವರೇನು ಆ ನಕ್ಷತ್ರದವರು ಬೇಸರ ಪಡ್ಕೊಬೇಕಾಗತ್ತೆ ಇಲ್ಲ. ಗುರುಬಲ ಬರುತ್ತೆ ಅವರಿಗೆ.
ಶನಿ ಬಲನೂ ಬದಲಾವಣೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಶನಿ ಬಲ ಗುರುಬಲ ಎರಡೂ ಬರುತ್ತೆ. ಮತ್ತು ವೈಯಕ್ತಿಕ ಜಾತಕದಲ್ಲಿ ನಿಮಗೆ ದಶಾನಾಥ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಸಿಂಹರಾಶಿಯಲ್ಲಿ ಉಳಿದ ಗ್ರಹಗಳ ಚಲನೆಯನ್ನು ನಾವು ಗಣನೆಗೆ ತಗೊಳ್ದಿರ ಕೇವಲ ಶನಿ ಬಲ ಗುರುಬಲವನ್ನು ಗಣನೆಗೆ ತಗೊಂಡು ತಾರಾಬಲಗಳ ಮೂಲಕ ನಾವು ಹೇಳೋದಾದರೆ ಸಿಂಹರಾಶಿಗೆ ಗುರುಬಲ ಶನಿ ಬಲ ಎರಡೂ ಚೆನ್ನಾಗಿರುತ್ತೆ. ವೃಷಭ ರಾಶಿಗೆ ಯಾವ ರೀತಿ ವಿಶೇಷ ಯೋಗ ಇದೆಯೋ ಅದೇ ಯೋಗ ಸಿಂಹರಾಶಿಗೂ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ತದನಂತರ ಈ ಒಂದು ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಗೆ ಈಗಾಗಲೇ ಗುರುಬಲ ಭಾಳ ಚೆನ್ನಾಗಿದೆ. ವೃಷಭದಲ್ಲಿರ್ತಕ್ಕಂಥ ಗುರು ಕನ್ಯಾ ರಾಶಿಯನ್ನು ನೋಡೋದ್ರಿಂದ ಭಾಗ್ಯಸ್ಥಾನದ ಗುರು ಕನ್ಯಾ ರಾಶಿಗೆ ಒಂದು ವಿಶೇಷ ಧನಲಾಭವನ್ನು ಕೊಟ್ಟಿರ್ತಾನೆ. ಅವರ ಕೈಗೊಂಡ ಕಾರ್ಯಗಳಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಹೊಸ ವರ್ಷ ಪ್ರಾರಂಭ ಆದಾಗ ಅವರಿಗೆ ಗುರುಬಲ ಚೆನ್ನಾಗಿರುತ್ತೆ. ತದನಂತರ ನಂತರ ಗುರು ಬದಲಾವಣೆ ಆದಾಗ ಅವರಿಗೆ ಗುರುಬಲ 10ನೇ ಮನೆಗೆ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ 10ನೇ ಗುರು ತೊಂದರೆ ಕೊಡ್ತಾನೆ, ಕರ್ಮಸ್ಥಾನಕ್ಕೆ ಗುರು ಬರೋದ್ರಿಂದ ಧಾರ್ಮಿಕವಾಗಿ ಅವರ ಒಂದು ಜೀವನ ಪರಿವರ್ತನೆ ಆಗಬಹುದೇ ವಿನಃ 10ನೇ ಗುರು ತೊಂದರೆ ಕೊಡ್ತಾನೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಜ್ಯೋತಿಷ್ಶಾಸ್ತ್ರದಲ್ಲಿ. ಕೇವಲ 2, 5, 7, 9, 11 ಅಂತ ಏನು ಹೇಳ್ತೀವಿ, ಇವುಗಳಲ್ಲದೆ 3ನೇ ಮನೆ ಮತ್ತು 10ನೇ ಮನೆ ಗುರು ತೊಂದರೆ ಕೊಡ್ತಾನೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಏನಾಗುತ್ತೆ, ಉಪಚಯ ಸ್ಥಾನಗಳು ಅಂತ. ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಧಾರ್ಮಿಕ ಜೀವನದಲ್ಲಿ ಪರಿವರ್ತನೆ ಆಗಿ ಅವರಿಗೆ ಧಾರ್ಮಿಕ ಮನೋಭಾವನೆ ಬೆಳೆಯುತ್ತೆ. ಧರ್ಮದ ಬಗ್ಗೆ ಹೆಚ್ಚಿನ ನಂಬಿಕೆ, ಗೌರವ, ದೇವರು, ಭಯ, ಭಕ್ತಿ ಇವೆಲ್ಲ ಪರಿವರ್ತನೆ ಆಗುತ್ತೆ ಅಂತ ಕನ್ಯಾ ರಾಶಿಯವರು ಹೇಳ್ಬೋದು. ಇದು ಗುರು ಸಂಚಾರದಿಂದ ಆಗತಕ್ಕಂಥ ಫಲ. ಇನ್ನು ಶನಿನ ತಗೊಂಡಾಗ ಶನಿ ಈಗಾಗಲೇ 2.5 ವರ್ಷಗಳ ಕಾಲ ಒಂದು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಅವರಿಗೆ 6ನೇ ಶನಿ ವಿಶೇಷವಾದ ಯೋಗ ಇತ್ತು. ಅಂದರೆ ಇಷ್ಟು ದಿನ ಶನಿ ಬಲ ಗುರುಬಲ ವಿಶೇಷವಾಗಿದೆ ಅವರಿಗೆ. ಮೇ ನಂತರ ಗುರು ಬದಲಾವಣೆ ಆಗಬಹುದು, ಮತ್ತು ಮಾರ್ಚ್ ನಂತರ ಶನಿ ಬದಲಾವಣೆ ಆಗಬಹುದು. ಶನಿ ಬದಲಾವಣೆ ಆದಾಗ ಶನಿಯ ಒಂದು ಏನು ಒಳ್ಳೆಯ ಅನುಕೂಲಗಳಿತ್ತು ಅದು ಕಡಿಮೆ ಆಗ್ತವೆ, ಗುರುವಿನ ಅನುಕೂಲ ಏನಿತ್ತು ಅದು ಕಡಿಮೆ ಆಗ್ತವೆ. ಗುರುಬಲ ಶನಿಬಲ ಎರಡೂ ಬದಲಾವಣೆಯಾಗಿ ಕನ್ಯಾ ರಾಶಿಗೆ ಗುರುಬಲ ಕಡಿಮೆ ಆಗುತ್ತೆ, ಶನಿಬಲ ಕಡಿಮೆ ಆಗುತ್ತೆ. ಆದರೂ ಕರ್ಮಸ್ಥಾನದಲ್ಲಿ ಶನಿ ಬರೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಬರೋದ್ರಿಂದ ಮತ್ತು ಆ ಒಂದು ಕರ್ಮಸ್ಥಾನಕ್ಕೆ ಅಂದರೆ ಜೀವನ ಸ್ಥಾನ 10ನೇ ಮನೆಗೆ ರಾಶಿ ಪ್ರಕಾರ ಗುರು ಬದಲಾವಣೆ ಆಗೋದ್ರಿಂದ ಅವರು ಧಾರ್ಮಿಕ ಮನೋಭಾವನೆ ಉಳ್ಳವರಾಗಿ ಧರ್ಮ, ದೇವರು, ಪೂಜೆ, ಪುರಸ್ಕಾರ, ಹೋಮ, ಹವನ, ಜಪ ಇವುಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿ ಮನ ಪರಿವರ್ತನೆಯಾಗಿ ಅವರಿಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಕನ್ಯಾ ರಾಶಿಗೆ ಈಗ ವರ್ಷ ಆರಂಭದಲ್ಲಿ ಗುರುಬಲ ಶನಿಬಲ ಎರಡೂ ಚೆನ್ನಾಗಿದೆ, ಅವರು ಚೆನ್ನಾಗೇ ಇರ್ತಾರೆ ಖಂಡಿತ ಅಂತ ಹೇಳ್ಬೋದು. ಇನ್ನು ಗೋಚಾರದಲ್ಲಿ 12ನೇ ಮನೆಗಳಲ್ಲಿ ಈ ಮುಖ್ಯವಾಗಿ 7ನೇ ಮನೆ ಯಾವುದು ತುಲಾರಾಶಿ. 7ನೇ ಮನೆ ತುಲಾರಾಶಿಗೆ ಬಂದಾಗ ನಾವು ತುಲಾರಾಶಿಯ ಆಧಿಪತ್ಯ ಶುಕ್ರ, ಆ ಶುಕ್ರನ ಸಂಚಾರ ಮತ್ತು ಶುಕ್ರನಿಗೆ ಯೋಗಕಾರಗಳಾಗಿರ್ತಕ್ಕಂಥ ಬುಧ ಶನಿ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಜೀವನ ನಿಂತಿರುತ್ತೆ. ಅವರಿಗೆ ಈಗ ಅಷ್ಟಮದಲ್ಲಿ ಗುರು ಸಂಚಾರ ನಡೀತಾ ಇದೆ. ಅಷ್ಟಮದಲ್ಲಿ ಗುರು ಸಂಚಾರ ಏನಾಗುತ್ತೆ, ಅಷ್ಟಕ್ಕಷ್ಟೇ ಇರುತ್ತೆ. ಅಷ್ಟಮ ಆಯುಸ್ಸನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀವಿ. ನಿಗೂಢ ಸ್ಥಾನದಲ್ಲಿ ಗುರು ಇರೋದ್ರಿಂದ ಧರ್ಮದ ಮನೋಭೀತಿ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು. ಆ ಗುರು ಮೇ 5 ನಂತರ ಬದಲಾವಣೆ ಆಗೋದ್ರಿಂದ ಅಂದರೆ ವರ್ಷ ಪ್ರಾರಂಭದಲ್ಲಿ ಅವರಿಗೆ ಅಷ್ಟಮ ಶನಿ ಅಷ್ಟಮ ಗುರು ಅಷ್ಟಕ್ಕಷ್ಟೇ ಇರುತ್ತೆ. ತದನಂತರ ಭಾಗ್ಯಕ್ಕೆ ಗುರು ಬಂದಾಗ ತುಲಾರಾಶಿಯ ಮೇಲೆ ಗುರು ದೃಷ್ಟಿ ಬೀಳುತ್ತೆ. ಖಂಡಿತವಾಗೂ ಭಾಗ್ಯದ ಗುರು ಅವರಿಗೆ ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಗುರುಬಲ ತದನಂತರ ಬರುತ್ತೆ. ಇನ್ನು ಶನಿ ತಗೊಂಡಾಗ ಪಂಚಮ ಶನಿ 4 ಮತ್ತು 5, ಪಂಚಮ ಶನಿ ಅನಿಷ್ಟದಾಯಕ, ಅಷ್ಟಮ ಶನಿ ಅನಿಷ್ಟದಾಯಕ ಅಂತ ಹೇಳ್ತೀವಿ ವಿನಃ 7.5 ಶನಿ ಅನಿಷ್ಟದಾಯಕ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅವೇನು ಅಷ್ಟೊಂದು ತೊಂದರೆ ಕೊಡಲ್ಲ. ಪಾಪಗ್ರಹಗಳ ಸಂಯೋಗವಾದಾಗ ಒರಿಜಿನಲ್ ಜಾತಕದಲ್ಲಿ ಹುಟ್ಟಿದ ಜಾತಕದಲ್ಲಿ ಶನಿ ಒಳ್ಳೆಯ ಅಂಶದಲ್ಲಿ ಇಲ್ಲದೇ ಇದ್ದಾಗ ತೊಂದರೆ ಆಗುತ್ತೆ ವಿನಃ 7.5 ಬಂದಾಗ ತೊಂದರೆ ಆಗುತ್ತೆ ಅಂತ ಜ್ಯೋತಿಷದಲ್ಲಿ ಉಲ್ಲೇಖ ಇಲ್ಲ. ಆದ್ದರಿಂದ ಅವರಿಗೆ ಶನಿ ಬಲ ಮತ್ತು ಬದಲಾವಣೆ ಆಗುತ್ತೆ, ಗುರುಬಲ ಬದಲಾವಣೆ ಆಗುತ್ತೆ. ಸೊ ವೃಷಭ ರಾಶಿಗೆ 5ನೇ ಗುರು ಬಂದು ಒಳ್ಳೆಯ ಯೋಗವನ್ನು, ಇದು ತುಲಾರಾಶಿಗೆ ಗುರು ಬಂದು ಒಳ್ಳೆಯ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು ಶನಿ ಬದಲಾವಣೆ ಆದ ನಂತರ ಮತ್ತೆ ಒಳ್ಳೆಯ ಯೋಗ ಬರುತ್ತೆ ಅಂತ ಖಂಡಿತ ಹೇಳ್ಬೋದು. ಅಂದರೆ 9 ಗ್ರಹಗಳ ಚಲನೆಯಲ್ಲಿ 12 ರಾಶಿಯವರೆಗೆ ಬೇರೆ ಬೇರೆ ಬದಲಾವಣೆ ಆದರೂ ಸಹ ತುಲಾರಾಶಿಯವರಿಗೆ ಗುರುಬಲ ಬರುತ್ತೆ ಮತ್ತು ಶನಿ ಬಲ ಬರುತ್ತೆ. ಗುರು ಶನಿಯ ದೃಷ್ಟಿ ಅವರಿಗೆ ಒಳ್ಳೆ ಆರ್ಥಿಕವಾಗಿ, ಮಾನಸಿಕವಾಗಿ, ಔದ್ಯೋಗಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಒಳ್ಳೆಯ ಯೋಗವನ್ನು ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ತಾನಾಗೆಲ್ಲ ಬದಲಾವಣೆ ಆಗ್ಬಿಡುತ್ತೆ. ಮಾರ್ಚ್ 26 ನಂತರ ಅಂದರೆ ಉಗಾದಿ ಕಳೀತಿದ್ದಂಗೆ ಮತ್ತು ಮೇ 5 ನಂತರ ಅವರ ಗಮನಕ್ಕೆ ಬರದೆ ಎಲ್ಲ ಪರಿವರ್ತನೆ ಆಗಿ ಅವರಿಗೆ ಒಳ್ಳೆಯ ಯೋಗ ಬರುತ್ತೆ ಅಂತ ತುಲಾರಾಶಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಮುನ್ನುಡಿಬಹುದು. ಇನ್ನು
ಅಷ್ಟಮ ಸ್ಥಾನದ ವೃಶ್ಚಿಕ ರಾಶಿಗೆ ಬಂದಾಗ ಗ್ರಹಚಾರಗಳಲ್ಲಿ ಅಥವಾ ರಾಶಿ ಚಕ್ರದಲ್ಲಿ 8ನೇ ಮನೆ ವೃಶ್ಚಿಕ ರಾಶಿಗೆ ಆಧಿಪತ್ಯ ಕುಜ. ಕುಜನಿಂದನೇ ಎಲ್ಲ ವಿಶ್ವದ ವಿದ್ಯಮಾನಗಳು ನಡೆಯೋದಕ್ಕೆ, ಗಲಾಟೆಗಳಾಗೋದಕ್ಕೆ, ಸಾವು ನೋವುಗಳಾಗೋದಕ್ಕೆ ಮತ್ತು ಆ ಒಂದು ಯುದ್ಧ ಆಗೋದಕ್ಕೆ ಎಲ್ಲಕ್ಕೂ ಕುಜನೇ ಕಾರಣಕರ್ತನಾಗಿ ಆ ಕುಜನ ಜೊತೆಗೆ ಪಾಪಗ್ರಹಗಳ ಸಂಯೋಗ ಬಿದ್ದಾಗ ಅಥವಾ ಶನಿ ದೃಷ್ಟಿ ಬಿದ್ದಾಗ ಇದು ಯುದ್ಧಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕುಜ ಅಗ್ನಿತತ್ವ ಗ್ರಹ ಆಗಿರೋದ್ರಿಂದ ಆ ಅಗ್ನಿತತ್ವ ಗ್ರಹ ಏನೆಲ್ಲ ಕೆಲಸ ಮಾಡುತ್ತೆ, ಆ ವೃಶ್ಚಿಕ ರಾಶಿ ಆಧಿಪತ್ಯ ವಹಿಸತಕ್ಕಂಥ ಕುಜನ ರಾಶಿಗೆ ಆ ಯಾರ್ಯಾರು ಯೋಗಕಾರಗಳು ಅಂದರೆ ಧನಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನಾಧಿಪತಿಯಾಗಿ ಗುರು ಈಗಾಗಲೇ ವರ್ಷ ಪ್ರಾರಂಭದಲ್ಲಿ 7ನೇ ಮನೆಯಲ್ಲಿದ್ದು ಒಳ್ಳೆಯ ಯೋಗವನ್ನು ಕೊಟ್ಟಿದ್ದಾನೆ. ಅಂದರೆ ವೃಶ್ಚಿಕ ರಾಶಿಗೆ ಗುರುಬಲ ಇದೆ. ಇನ್ನು ಶನಿ ಬಳಕ್ಕೆ ಬಂದಾಗ 4ನೇ ಶನಿ ಅಷ್ಟಕ್ಕಷ್ಟೇ ಚೆನ್ನಾಗಿದೆ, ಅಷ್ಟೇನು ಒಳ್ಳೆಯ ಯೋಗವನ್ನಿಲ್ಲ. ಆದರೆ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಅಂಥ ಏನೂ ಅವಘಡಗಳು ಆಗಲಿಲ್ಲ. ತದನಂತರ ಶನಿ ಬದಲಾವಣೆ ಆಗೋದ್ರಿಂದ ಶನಿ ಬಲ ಕಡಿಮೆ ಆಗುತ್ತೆ ಮತ್ತು ಮಾರ್ಚ್ 5 ನಂತರ ಗುರುಬಲನೂ ಕಡಿಮೆ ಆಗುತ್ತೆ. ಅಂದರೆ ಈಗಾಗಲೇ ಇರತಕ್ಕಂಥ ವೃಶ್ಚಿಕ ರಾಶಿಗೆ ಗುರುಬಲ ಖಂಡಿತ ಬದಲಾವಣೆ ಆಗುತ್ತೆ. ಯಾವಾಗ? ಅರ್ಧ ವರ್ಷ ಆದಮೇಲೆ ಅಂತ. ಜನವರಿ 1ರಿಂದ ಮೇ 5 ಅಂದರೆ ಅರ್ಧ ವರ್ಷ ಆಗಿಬಿಡುತ್ತೆ. ಅರ್ಧ ವರ್ಷ ಆದ ನಂತರ ಗುರುಬಲ ಕಡಿಮೆ ಆಗುತ್ತೆ ಅವರಿಗೆ, ವೃಶ್ಚಿಕ ರಾಶಿಯವರಿಗೆ. ಶನಿ ಬಲನೂ ಕಡಿಮೆ ಆಗುತ್ತೆ. 5ನೇ ಮನೆಗೆ ಗುರು ಹೋಗ್ತಾನೆ. 5ನೇ ಗುರು ಮತ್ತು 5ನೇ ಶನಿ ಮತ್ತು ಅಷ್ಟಮ ಗುರು ಅಂತೇನು ಒಳ್ಳೆಯ ಯೋಗವನ್ನು ಕೊಡಲ್ಲ. ಆದ್ದರಿಂದ ಸಂಬಂಧಪಟ್ಟಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಕ್ಕಂಥ ಜ್ಯೋತಿಷ್ಯದವ್ರ ಹತ್ರ ನೀವು ಹೋದಾಗ ಅವರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಏನೆಲ್ಲ ಪರಿಹಾರ ಮಾಡಿದ್ರೆ ಸರೋಗುತ್ತೆ, ಏನು ಪೂಜೆ ಮಾಡಿದ್ರೆ ಸರೋಗುತ್ತೆ ಅಂತ ಖಂಡಿತ ಅವ್ರು ಹೇಳ್ತಾರೆ. ಗುರು ಬದಲಾವಣೆ ಆದಾಗ ಗುರು ಧ್ಯಾನ ಮಾಡಿ, ಶನಿ ಬದಲಾವಣೆ ಆದಾಗ ಅಥವಾ ಗುರು ಶನಿ ಇಬ್ಬರು ಬದಲಾವಣೆ ಆದಾಗ ಯಾವುದೇ ಒಂದು ದೇವಿಯ ಆರಾಧನೆ ಮಾಡೋದ್ರ ಮೂಲಕ, ಎಲ್ಲ ರಾಶಿಯವರು ಅಷ್ಟೇ, ಗುರುಬಲ ಇರಲಿ ಶನಿ ಬಲ ಇರಲಿ, ಗುರು ಬದಲಾವಣೆ ಆಗಲಿ ಶನಿ ಬದಲಾವಣೆ ಆಗಲಿ, ದೇವಿಯ ಆರಾಧನೆ, ಇಷ್ಟಪಟ್ಟ ದೇವಿಯ ಒಂದು ಜಪ ಮಾಡೋದ್ರ ಮೂಲಕ, ಅರ್ಚನೆ ಮಾಡಿಸೋದ್ರ ಮೂಲಕ, ಅಭಿಷೇಕ ಮಾಡಿಸೋದ್ರ ಮೂಲಕ ನಾವು ಒಂದು ಆ ದೇವಿಯ ಕೃಪೆಗೆ ಪಾತ್ರ ಆದಾಗ ಈ ಗ್ರಹಗಳ ಚಲನೆಯನ್ನು ಸ್ವಲ್ಪ ಮಟ್ಟಿಗೆ ದೋಷಗಳನ್ನು ಕಡಿಮೆ ಮಾಡ್ಬೋದು ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಮೇ 5 ನಂತರ ಗುರು ಬದಲಾವಣೆ ಆದಾಗ ಇವರು ದಕ್ಷಿಣಾಮೂರ್ತಿಯ ಯಾರು ವೃಶ್ಚಿಕ ರಾಶಿಯವರು ದಕ್ಷಿಣಾಮೂರ್ತಿಯ ಧ್ಯಾನ ಮತ್ತು ದರ್ಶನ ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಧನಸ್ಸು ರಾಶಿಗೆ ಬಂದಾಗ ಧನಸ್ಸು ರಾಶಿಗೆ 1, 2, 3 ಮೂರನೇ ಮನೆ ಕುಂಭರಾಶಿಯಾಗಿ 3ನೇ ಮನೆಯಲ್ಲಿ ಶನಿ ಸಂಚಾರ. ಅಂದರೆ ಶನಿ ಬಲ ಭಾಳ ಚೆನ್ನಾಗಿದೆ ಅಂತ. ಎಲ್ಲಿವರೆಗೂ? ಉಗಾದಿವರೆಗೂ ಚೆನ್ನಾಗಿರುತ್ತೆ. ತದನಂತರ ಶನಿ ಬದಲಾವಣೆ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲರಿಗೂ ಅಷ್ಟೇ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಗ್ರಹಗಳ ಚಲನೆಯಲ್ಲಿ ಏರುಪೇರುಗಳು ಉಂಟಾದಾಗ ಅವರ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಏರುಪೇರು ಉಂಟಾಗುತ್ತೆ ಅಂತ ಜ್ಯೋತಿಷ್ಯವನ್ನು ಸಮರ್ಥನೆ ಮಾಡಿ ಹೇಳ್ಬೋದು. ಮತ್ತು ಧನಸ್ಸು ರಾಶಿಗೆ ಶನಿ ಭಾಳ ಚೆನ್ನಾಗಿದೆ. ದಶಾನಾಥ ಏನಾಗಿದೆ ತದನಂತರ ಅದು ಅವ್ರದ್ದು ವೈಯಕ್ತಿಕ ಜಾತಕ ನೋಡಿದಾಗ ದಶಾನಾಥ ಅವರ ಒರಿಜಿನಲ್ ಜಾತಕದಲ್ಲಿ ಎಲ್ಲಿತ್ತು, ಏನಾಗಿದೆ, ಎಷ್ಟು ಮುಗಿದಿದೆ, ಆ ಗ್ರಹಗಳ ಸ್ಥಿತಿ ಗತಿ ಏನು ಅಂತ ಆಮೇಲೆ ಅದನ್ನು ಹೇಳ್ಬೋದು. ಅದು ಪರ್ಸ್ನಲಾಗಿ ಬಂದಾಗ, ಪರ್ಸ್ನಲಾಗಿ ಕೇಳಿದಾಗ. ಯೂನಿವರ್ಸಲ್ ಆಗಿ ನಾವು ಮಾತಾಡಿದಾಗ ಶನಿ ಬಲ ಚೆನ್ನಾಗಿದೆ. ಮತ್ತು ಗುರುಬಲ ಇಲ್ಲ. 6ನೇ ಮನೆ ಗುರು ಇದೆ. ವರ್ಷದ ಪ್ರಾರಂಭದಲ್ಲಿ 6ನೇ ಗುರು ಇದೆ. ಮೇ 5ಕ್ಕೆ ಗುರು ಬದಲಾವಣೆ ಆಗೋದ್ರಿಂದ ಗುರು 7ನೇ ಗುರು ಬರುತ್ತೆ. ಅಲ್ಲಿಗೆ ಧನುಸ್ಸು ರಾಶಿಗೆ ಈಗ ಶನಿ ಬಲ ಇದೆ, ಗುರುಬಲ ಇಲ್ಲ. ನಂತರ ಗುರುಬಲ ಬರುತ್ತೆ, ಶನಿ ಬಲ ಹೋಗುತ್ತೆ. ಹೇಗೋ 25 ಶನಿ ಬಲ ಇದ್ದು ಇಲ್ದ ಹಾಗೆ, ಗುರುಬಲ ಇದ್ದು ಇಲ್ದ ಹಾಗೆ, ಶನಿ ಗುರು ಇಬ್ಬರೂ ಗಮನಕ್ಕೆ ಬಾರದೆ ಅವರಿಗೆ ಅಗೋಚರವಾಗಿ ಅವರ ಜೀವನದಲ್ಲಿ ಕೆಲಸ ಮಾಡಿ ಒಳ್ಳೆಯದನ್ನೇ ಮಾಡ್ತಾರೆ ಅಂತ 25ನೇ ವರ್ಷ ಏನಿದೆ ಅವರಿಗೆ ಹೊಸ ವರ್ಷ ಧನುಸ್ಸು ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಅವರ ಸಮಾಧಾನದಿಂದ ಅವರ ಜೀವನವನ್ನು ಸಾಗಿಸ್ಬೋದು. ಅವರು ತನ್ನ ಚಟುವಟಿಕೆಗಳೇನಿದೆ, ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೋದು. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಖಂಡಿತ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಗೆ ಬರೋದಾದಾಗ ಮೇಷರಾಶಿಯಿಂದ ಒಂದು 10ನೇ ಮನೆ 9ನೇ ಮನೆ ಮಕರ ರಾಶಿ ಆಗೋದ್ರಿಂದ ಆ ಮಕರ ರಾಶಿಗೆ ಬಂದಾಗ ನಾವು ಆ ಮಕರ ರಾಶಿಗೆ ಗುರುಬಲ ಭಾಳ ಚೆನ್ನಾಗಿದೆ. ಎಲ್ಲಿವರೆಗೂ? ಮೇ 5ರವರೆಗೂ. ತದನಂತರ ಗುರು ಬದಲಾವಣೆ ಆಗುತ್ತೆ. ಏನೇ ಗುರು ಬದಲಾವಣೆ ಆದರೂ ಸಹ ದಶಾನಾಥ ಚೆನ್ನಾಗಿದ್ದಾಗ, ದಶಾನಾಥ ಒಳ್ಳೆಯ ಯೋಗವನ್ನು ಕೊಡ್ತಾ ಇದ್ದಾಗ ಮಕರ ರಾಶಿಯವರಿಗೆ ಗುರು ಬದಲಾವಣೆ ಆದರೂ ಸಹ ಏನೂ ಅವಘಡಗಳು ಆಗೋದಿಲ್ಲ, ಹಣಕಾಸಿನ ಮುಗ್ಗಟ್ಟು ಉಂಟಾಗೋದಿಲ್ಲ. ಇಷ್ಟು ದಿನ ಅವ್ರಿಗೆ ಏನೆಲ್ಲ ನಡೆದಿತ್ತು ಗುರುಬಲ ಇದ್ದಾಗ ಅಂಥ ತೊಂದರೆಗಳು ಏನೂ ಆಗೋಲ್ಲ ಗುರು ಬದಲಾವಣೆ ಆದರೆ. ಮತ್ತು 7.5 ಅಂತಕ್ಕಂಥದ್ದು ಅವ್ರಿಗೆ ಈಗಾಗಲೇ 7 ವರ್ಷಗಳಿಂದ 7.5 ನಡೆದಿದ್ದು
ಇನ್ನು ಕೆಲವೇ ತಿಂಗಳು ಇರೋದ್ರಿಂದ ಮಕರ ರಾಶಿಗೆ ಮಾರ್ಚಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಅಂದರೆ 7.5 ಬಿಡುಗಡೆ ಆಗುತ್ತೆ. ಆದರೆ ಮಕರ ರಾಶಿಯವರು ಒಂದು ಎಚ್ಚರಿಕೆ ವಹಿಸಬೇಕು. ಮಕರ ರಾಶಿಯ ಆಧಿಪತ್ಯ ಶನಿನೇ ಆಗಿರೋದ್ರಿಂದ ಮಕರ ರಾಶಿಗೆ ಅಂಥ ಏನು ತೊಂದರೆಗಳನ್ನು ಕೊಡಲ್ಲ. ಕುಂಭರಾಶಿಯ ಆಧಿಪತ್ಯ ಶನಿನೇ ಆಗಿರೋದ್ರಿಂದ ಕುಂಭರಾಶಿಗೂ ಅಂಥ ಏನು ತೊಂದರೆಗಳು ಕೊಡಲ್ಲ. ಆದರೆ ಒಳ್ಳೆಯದನ್ನು ಬಹಳ ನಿಧಾನಕ್ಕೆ ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಆದ್ದರಿಂದ ಶನಿ ಅಂತಕ್ಕಂಥ ಗ್ರಹ, ಶನಿ ಮಹಾತ್ಮ ಅಂತ ನಾವು ಹೇಳ್ತೀವಿ, ಸೂರ್ಯನ ಪುತ್ರ, ಛಾಯಾಗ್ರಹ. ಈ ಗ್ರಹ ತನ್ನ ಚಲನೆಯಲ್ಲಿ ತನ್ನ ವಿದ್ಯಮಾನಗಳನ್ನು ಕೊಡಬೇಕಾದಾಗ ಅವರ ಆಗುಹೋಗುಗಳು, ಅವರ ಪ್ರಾರಬ್ಧ ಕರ್ಮವನ್ನು ಅನುಸರಿಸಿ ಪ್ರತಿಯೊಬ್ಬನ ಜೀವನದಲ್ಲಿ ಅವರ ಪ್ರಾರಬ್ಧ ಕರ್ಮನೇ ಮುಖ್ಯ ಆಗುತ್ತೆ. ಪ್ರಾರಬ್ಧ ಕರ್ಮಕ್ಕೆ ತಕ್ಕ ಹಾಗೆ ಗ್ರಹಗಳು ಎಲ್ಲ ಫಲಗಳನ್ನು ಕೊಡ್ತಾ ಹೋಗ್ತವೆ. ಅದನ್ನ ಮಕರ ರಾಶಿಗೆ ಈಗ ಗುರುಬಲ ಇದೆ, ಶನಿ ಬಲ ಇಲ್ಲ. ತದನಂತರ ಶನಿ ಬಲ ಬರುತ್ತೆ. 30 ತಿಂಗಳಿರುತ್ತೆ ಶನಿ ಬಲ. ಏನು ಮಕರ ರಾಶಿಗೆ 3ನೇ ಮನೆಯಲ್ಲಿ ಶನಿ ಬರೋದ್ರಿಂದ 30 ತಿಂಗಳು ಅವರು ಯಾವುದೇ ವಿಧವಾದ ಭೂ ಸಂಬಂಧವಾದ ವ್ಯವಹಾರಗಳನ್ನು ಮಾಡೋದ್ರ ಮೂಲಕ ಮನೆ ಕಟ್ಟಿ ಮಾರೋದು ಅಥವಾ ಹೊಸ ಉದ್ಯೋಗಗಳು ಸ್ಥಾಪನೆ ಮಾಡೋದು ಮತ್ತು ರಿಯಲ್ ಎಸ್ಟೇಟ್ ಮಾಡೋದು, ರಿಯಲ್ ಎಸ್ಟೇಟ್ ಮೂಲಕ ಒಳ್ಳೆ ಹಣ ಸಂಪಾದನೆ ಮಾಡುವುದು ಮಕರ ರಾಶಿಯವರು. ಯಾಕೆಂದರೆ ಮಕರ ರಾಶಿ ಅಧಿಪತಿನೇ ಶನಿ. ಆ ತಂದೆಯೇ 3ನೇ ಉಪಚಯ ಸ್ಥಾನದಲ್ಲಿದ್ದಾಗ ಒಳ್ಳೆ ಯೋಗವನ್ನು ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ಯಾಕೆಂದರೆ ಜ್ಯೋತಿಷದಲ್ಲಿ ನಾವು ಏನು ಹೇಳ್ತೀವಿ, ದಶಾಭುಕ್ತಿಯಲ್ಲಿ ಫಲಗಳನ್ನು ಕೊಡ್ತವೆ ಅನ್ನೋದಕ್ಕಿಂತ ಪಾಪಗ್ರಹಗಳು 3, 6, 11ನೇ ಮನೆಯಲ್ಲಿ ಮಾತ್ರನೇ ಒಳ್ಳೆಯ ಫಲಗಳನ್ನು ಕೊಡ್ತವೆ ಅಂತ ಹೇಳ್ತೀವಿ. ಪಾಪಗ್ರಹಗಳು ಯಾವ್ಯಾವ ಪಾಪಗ್ರಹಗಳು? ರವಿ ಇರ್ಬೋದು, ಶನಿ ಇರ್ಬೋದು, ಕುಜ, ರಾಹು, ಕೇತುಗಳು. ಇವು ಪಾಪಗ್ರಹಗಳು 11ನೇ ಭಾವದಲ್ಲಿ ಒಳ್ಳೆ ಫಲವನ್ನು ಕೊಡ್ತವೆ ಅಂತ ನಾವು ಹೇಳ್ತೀವಿ. ಹಂಗಿದ್ದಾಗ ಶನಿಗೆ 3ನೇ ಭಾವ 3, 6, 11ರಲ್ಲಿ ಒಳ್ಳೆಯ ಯೋಗವನ್ನು 30 ತಿಂಗಳು ಮಕರ ರಾಶಿಯವರಿಗೆ ಇದೆ. ಆದ್ದರಿಂದ ಅಲ್ಲಿ ಬರ್ತಕ್ಕಂಥ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರದ 2 ಪಾದ ಏನಿದೆ, ಈ ನಕ್ಷತ್ರಗಳಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಅವರ ಒಂದು ಕಾರ್ಯವ್ಯಾಪ್ತಿ ಏನಿದೆ, ಅವರ ಆ್ಯಕ್ಟಿವಿಟೀಸ್, ಅವರು ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಕ್ಷೇತ್ರಗಳಿದೆ, ಆ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಒಂದು ಒಳ್ಳೆ ಯೋಗ ಬರುತ್ತೆ, ಪ್ರಮೋಷನ್ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಹಣ ಬರುತ್ತೆ. ಕೌಟುಂಬಿಕವಾಗಿ ಎಲ್ಲರೂ ಚೆನ್ನಾಗಿರ್ಬೋದು, ವ್ಯವಹಾರಿಕವಾಗಿ ಎಲ್ಲ ಚೆನ್ನಾಗಿರ್ಬೋದು, ಔದ್ಯೋಗಿಕವಾಗಿ ಚೆನ್ನಾಗಿರ್ಬೋದು ಅಂತ ಮಕರ ರಾಶಿಗೆ ಒಳ್ಳೆ ಯೋಗವನ್ನು ನಾವು ಹೇಳ್ಬೋದು. ಹೊಸ ವರ್ಷದಲ್ಲಿ ಅವ್ರಿಗೆ ಶನಿಬಲ, ಗುರುಬಲ ಈ 2 ಬದಲಾವಣೆಯಿಂದ ಒಳ್ಳೆ ಯೋಗ ಬರುತ್ತೆ ಅಂತ ಖಂಡಿತ ನಾವು ಮಕರ ರಾಶಿಗೆ ಶುಭವನ್ನು ನುಡಿಬಹುದು. ಯಾಕೆಂದರೆ ಶುಭ ನುಡಿಯೋ ಮಾಮ ಅಂದರೆ ಗೂಬೆ ಕಾಣ್ತಲ್ಲೋ ಅಂತ ಒಂದು ಗಾದೆ ಇದೆ. ಹಾಗೆ ನಾವು ಅಶುಭವನ್ನು ನುಡಿಬಾರ್ದು, ಶುಭವನ್ನೇ ನೋಡಬೇಕು. ಏಕೆಂದರೆ ಗ್ರಹಗಳು ತಮ್ಮ ಒಂದು ಕರ್ಮಾನುಸಾರ ಫಲವನ್ನು ಕೊಟ್ಟಾಗ ಇಲ್ಲಿ ಯಾರ ಪಾತ್ರನೂ ಇರೋದ, ಎಲ್ಲೆಲ್ಲ ಅವರ ಕರ್ಮವನ್ನೇ ಅನುಸರಿಸಿರುತ್ತೆ. ಗ್ರಹಗಳ ಚಲನೆ ನಡೀತಾ ಇರುತ್ತೆ, ಅವ್ರ ಜೀವನ ನಡೀತಾ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಇನ್ನು ಕುಂಭರಾಶಿಗೆ ಬಂದಾಗ, ಕುಂಭರಾಶಿಗೆ ಈಗಾಗಲೇ 7 ವರ್ಷಗಳಿಂದ 7.5 ಅಂದರೆ ಪ್ರಾರಂಭ ಆಗಿ ಮತ್ತು 12ನೇ ಮನೆ ಮತ್ತು ಜನ್ಮ ಮನೆ ಮತ್ತು 2ನೇ ಮನೆ ಅಂತ ಏನಿದೆ ಇದು ಬಂದಿರೋದ್ರಿಂದ ಇನ್ನು ಅವರಿಗೆ ಜನ್ಮದಲ್ಲೇ ಧನಿಷ್ಠ, ಶತತಾರ, ಪೂರ್ವಭಾದ ನಕ್ಷತ್ರಗಳಲ್ಲಿ ಈ ಗ್ರಹ ಚಲನೆ ನಡೀತಾ ಇದ್ದು ಶನಿ ವಕ್ರನಾಗಿರೋದ್ರಿಂದ, ಶನಿ ವಕ್ರತ್ವದಿಂದ ಬೇರೆ ಬೇರೆ ವಿದ್ಯಮಾನಗಳು ನಡೆಯುತ್ತೆ. ಧರ್ಮಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಭೂಕಂಪ ಇರ್ಬೋದು, ಜಲಪ್ರಳಯ ಇರ್ಬೋದು, ಈ ರೀತಿ ಗ್ರಹಗಳ ಚಲನೆ ಇಲ್ಲ ಇಂಥ ವಿದ್ಯಮಾನಗಳು ನಡೆಯುತ್ತೆ ಅಂತ ಖಂಡಿತ ಹೇಳ್ಬೋದು. ಆದರೂ ಶನಿ ಮಹಾತ್ಮ ಆ ಕುಂಭರಾಶಿಯ ಆಧಿಪತ್ಯವನ್ನು ವಹಿಸಿದ್ದು ಅಲ್ಲೇ ಸಂಚಾರ ಮಾಡ್ತಾರಿಂದ ಅದು ಬಿಟ್ಟು ಫೆಬ್ರವರಿ 10 ಅಥವಾ ಜನವರಿ 26 ನಂತರ ಅವರಿಗೆ ಒಂದು ಜನ್ಮಶನಿಯಿಂದ ಬಿಡುಗಡೆ ಆಗಿ ಕುಟುಂಬ ಸ್ಥಾನ ಅಥವಾ 2ನೇ ಮನೆಗೆ ಶನಿ ಸಂಚಾರ ಮಾಡುತ್ತೆ. ಇನ್ನೂ ಅಲ್ಲಿ 30 ತಿಂಗಳಿದ್ದು ಮುಂದೆ ಹೋಗೋದ್ರಿಂದ ಅವರಿಗೆ ಶನಿಯ ಒಂದು ಪ್ರಭಾವ ಕಡಿಮೆ ಇರುತ್ತೆ ಕುಂಭರಾಶಿಗೆ. ಮತ್ತು ಗುರುಬಲ 1, 2, 3, 4 4ನೇ ಗುರು ಇರುತ್ತೆ. ಈಗ ಚೆನ್ನಾಗಿಲ್ಲ. ಅಂದರೆ ಹೊಸ ವರ್ಷ ಪ್ರಾರಂಭ 25 ಏನಿದೆ, ಶನಿ ಬಲ ಗುರುಬಲ ಕಡಿಮೆ ಇದೆ. ಮೇ ನಂತರ ಗುರುಬಲ ಬರುತ್ತೆ. ಆದರೂ ಸಹ ನಿಮ್ಮ ವ್ಯಕ್ತಿಗತ ಜಾತಕಗಳಲ್ಲಿ ನಿಮಗೆ ದಶಾನಾಥ ಚೆನ್ನಾಗಿದ್ದಾಗ ನಿಮ್ಮ ಜಾತಕಗಳಲ್ಲಿ ಮತ್ತು ಅಲ್ಲಿ ದಶಾಭುಕ್ತಿಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದ್ದಾಗ ನಿಜವಾಗ್ಲೂ ನೀವೇನು ಯಾರೂ ಭಯಪಡಬೇಕಾದ ಅಗತ್ಯ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಗೋಚಾರ ಕಡಿಮೆ ಪ್ರಮಾಣ 30% ಕೆಲಸ ಮಾಡುತ್ತೆ, ದಶಾನಾಥನೇ 70% ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಮೀನರಾಶಿಗೆ ಬಂದಾಗ, ಮೀನರಾಶಿಯಲ್ಲಿ ಈಗ 1, 2, 3 3ನೇ ಗುರು ಸಾಧಾರಣ ಮತ್ತು 12ನೇ ಶನಿ ಸಾಧಾರಣ. ಮೀನರಾಶಿಗೆ ಯಾವ ರೀತಿಯ ಒಂದು ಯೋಗಗಳು ಈ ಗ್ರಹಗಳನ್ನು ಇವತ್ತು ನಾನು ಶುಭ ನುಡಿಯೋದು ಕಡಿಮೆ ಆಗುತ್ತೆ. ಏಕೆಂದರೆ ಮೀನರಾಶಿಗೆ ವರ್ಷ ಪ್ರಾರಂಭದಲ್ಲಿ ಶನಿ ಬಲನೂ ಇಲ್ಲ, ಗುರುಬಲನೂ ಇಲ್ಲ. ಆದರೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ 70 ಕೋಟಿ ಜನ ಯೂನಿವರ್ಸಲ್ ಆಗಿ ಏನಿದ್ದಾರೆ ಅವರ ವೈಯಕ್ತಿಕ ಜಾತಕದಲ್ಲಿ ದಶಾನಾಥ ಚೆನ್ನಾಗಿದ್ದರೆ ಈ ಒಂದು
ಗೋಚಾರದ ಗ್ರಹಗಳು ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಹೊಸ ವರ್ಷದಲ್ಲಿ ನಾನು ಮೊದಲೇ ಹೇಳಿದಾಗೆ ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಣ್ತಲೋ ಮಾಮ ಅಂತ ಅಪಶಕ ನುಡಿಬೇಕಾದ ಅಗತ್ಯ ಇಲ್ಲ. ಅವರ ವೈಯಕ್ತಿಕ ಜಾತಕದಲ್ಲಿ ಒಳ್ಳೊಳ್ಳೆ ಗ್ರಹಗಳು ಒಳ್ಳೊಳ್ಳೆ ಸ್ಥಿತಿಲಿದ್ದಾಗ ಅವರು ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಅವರೇನು ಯಾವುದು ಜಾತಕ ನೋಡಬೇಕಾಗಿಲ್ಲ, ವಾಸ್ತು ನೋಡಬೇಕಾಗಿಲ್ಲ, ದೇವ್ರ ಪೂಜೆ ಮಾಡಬೇಕಾಗಿಲ್ಲ, ಧರ್ಮ ಅನುಸರಿಸಬೇಕಾದ ಅಗತ್ಯ ಇಲ್ಲ. ಏಕೆ ಗ್ರಹಗಳು ಅವ್ರಿಗೆಲ್ಲವನ್ನು ಕೊಟ್ಟಿರ್ತಾರೆ. ಆದ್ದರಿಂದ 7.5 ಲೆಕ್ಕ ಬರೋದಿಲ್ಲ. ಆದರೂ 7.5 ಅವರಿಗೆ ಪ್ರಾರಂಭ ಆಗುತ್ತೆ ಒಂದು ಫೆಬ್ರವರಿ 26ಕ್ಕೆ ಮತ್ತು ಗುರು ಬದಲಾವಣೆ ಆಗುತ್ತೆ ಮೇ 5ಕ್ಕೆ. ಜನರಲ್ ಆಗಿ 12 ರಾಶಿಯಲ್ಲೂ ಗ್ರಹಗಳ ಚಲನೆಯಲ್ಲಿ ಎಲ್ಲ ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೋ ಅದೇ ರೀತಿಯಲ್ಲಿ ಮೀನರಾಶಿಯವರೆಗೂ ಸಹ ಶನಿ ಬದಲಾವಣೆಯಿಂದ ಗುರು ಬದಲಾವಣೆಯಿಂದ ಖಂಡಿತವಾಗ್ಲೂ ಅವರಿಗೆ ಏರುಪೇರುಗಳಂತೂ ಉಂಟಾಗುತ್ತೆ. ದಶಾನಾಥ ಚೆನ್ನಾಗಿದ್ದಾಗ ಶುಭವನ್ನೇ ಕೊಡ್ತಾ ಇರುತ್ತೆ. ಆದರೂ ಒಂದು ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ಆ ಬ್ಯಾಲೆನ್ಸ್ ಅಂತೂ ಮಾಡಿಕೊಂಡು ಹೋಗ್ತಾ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ 12 ರಾಶಿಗಳನ್ನು ನಾವು ಒಟ್ಟಾಗೆ ತಗೊಂಡಾಗ 12 ರಾಶಿಯವರಿಗೆ ಗುರು ಮತ್ತು ಶನಿ ಬದಲಾವಣೆ ಆಗೋದ್ರಿಂದ ಮಾರ್ಚ್ 26 ಮೇ 5 ಗುರುಬಲ ಇದ್ದೋರಿಗೆ ಗುರುಬಲ ಹೋಗುತ್ತೆ, ಗುರುಬಲ ಇಲ್ದೋರಿಗೆ ಗುರುಬಲ ಬರುತ್ತೆ. ಇನ್ನು ಶನಿ ಬಲ ಇದ್ದೋರಿಗೆ ಶನಿ ಬಲ ಹೋಗುತ್ತೆ, ಶನಿ ಬಲ ಇಲ್ದೋರಿಗೆ ಶನಿ ಬಲ ಬರುತ್ತೆ. ಅದು ಕೇವಲ ಈ ವರ್ಷ ಮಾತ್ರ. ಯಾಕೆಂದರೆ ಮಾರ್ಚ್ 26ಕ್ಕೆ ಶನಿ ಬದಲಾವಣೆ ಆಗಿಬಿಟ್ರೆ ಇನ್ನು 30 ತಿಂಗಳು ಮತ್ತೆ ಶನಿ ಬದಲಾವಣೆ ಆಗೋಲ್ಲ, ಅಲ್ಲೇ ಇರುತ್ತೆ. ಗುರು ಮಾತ್ರ ವರ್ಷಕ್ಕೊಂದ್ಸಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಮುಂದಿನ ವರ್ಷ ಹೊಸ ವರ್ಷಕ್ಕೆ ನಾನು ಮಾತಾಡಿದಾಗ ಗುರು ಬಗ್ಗೆ ಮಾತಾಡ್ಬೋದೇ ವಿನಃ ಶನಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಶನಿ ಮೀನರಾಶಿಯಲ್ಲೇ ಇರುತ್ತೆ, 30 ತಿಂಗಳು ಅಲ್ಲೇ ಇರೋದ್ರಿಂದ ಶನಿ ಬಗ್ಗೆ ಮತ್ತೆ ಮಾತಾಡೋಂಗಿಲ್ಲ. ಈ ಸಲ ಮಾರ್ಚ್ 26ಕ್ಕೆ ಬದಲಾವಣೆ ಆಗೋದ್ರಿಂದ ನಾವು ಬರೀ ಶನಿ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಇದೆ. ಅದರಿಂದ ಸೊ ಗುರು ಮತ್ತು ಶನಿನ ಗಣನೆಗೆ ನಾವು ತಗೊಂಡಾಗ ಉಳಿದ ಗ್ರಹಗಳನ್ನು ಯಾವುದನ್ನು ಗಣನೆಗೆ ತಗೊಳ್ಳದೆ ಹೋದ್ರು ಸಹ ರಾಹು ಕೇತುಗಳು ಸಹ 1 ವರ್ಷ ಇರೋದ್ರಿಂದ ಅವು ಕೆಲಸ ಮಾಡ್ತವೆ. ಇವತ್ತು ರಾಹು ಮೀನರಾಶಿಯಲ್ಲೂ ಕೇತು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಅವು ಕೆಲಸ ಮಾಡುತ್ತೆ. ಆದರೆ ಗುರುಬಲ ಇದ್ದಾಗ ಯಾವುದೇ ಏನೇ ಕೆಲಸ ಮಾಡಿದ್ರು ಸಹ ಅಥವಾ ಯಾವುದೇ ಏನು ಅವಘಡ ಉಂಟಾದರೂ ಸಹ ಗುರುವಿನ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್ವೇ ಜನೋ ಸುಖಿನೋ ಬಹುಂತು ಸಮಸ್ತ ಸನ್ಮಂಗಳಾನಿ ಬಹುಂತು ಅಂತ ಖಂಡಿತ ಹೇಳ್ಬೋದು. ಅಂದರೆ ಸರ್ವಂ ಗ್ರಹಾಧೀನಂ ಜಗತ್ ಅಂತ ಏನು ಹೇಳ್ತೀವೋ ಗ್ರಹಗಳ ಅಧೀನದಲ್ಲೇ ಎಲ್ಲವೂ ನಡೀತಾ ಇರುತ್ತೆ. ಗ್ರಹಗಳು ಮನುಷ್ಯನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡ್ತಾ ಇರ್ತವೆ. 5 ಎಲಿಮೆಂಟ್ಸ್ ಈಸ್ ಕಂಟ್ರೋಲ್ ಬೈ ಯೂನಿವರ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಪಂಚಭೂತಗಳು ಪಂಚತತ್ವಗಳು, ಈ ಪಂಚತತ್ವಗಳ ಆಧಾರವೂ ಗ್ರಹಗಳೇ ಇರುತ್ತೆ. ಬೆಂಕಿ, ನೀರು, ಗಾಳಿ, ಭೂಮಿ, ಆಕಾಶ, ಈ 5 ಪಂಚತತ್ವಗಳೇನಿದೆ ಇವುಗಳನ್ನ ಕಂಟ್ರೋಲ್ ಮಾಡೋದು ಸಹ ಕುಜ, ಬುಧ, ಗುರು, ಶುಕ್ರ, ಶನಿ. ರವಿಚಂದ್ರನ ಬಿಟ್ಟು ರಾಹು ಕೇತುಗಳನ್ನು ಬಿಟ್ಟು ನೋಡಿ, ರವಿಚಂದ್ರ ನಮ್ಮ ಕಣ್ಣಿಗೆ ಕಾಣ್ತಾರೆ, ರಾಹು ಕೇತುಗಳು ಛಾಯಾಗ್ರಹಗಳು. ಇನ್ನು ಕುಜಾದಿ ತಾರಾಗ್ರಹಗಳು ಯಾವುವು ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಸಹ ಈ 5 ಗ್ರಹಗಳು ಅಗೋಚರವಾಗಿ ಪಂಚತತ್ವಗಳಾಗಿ ಭೂಮಿ, ಆಕಾಶ, ಬೆಂಕಿ, ನೀರು, ಗಾಳಿಯ ಮೂಲಕ ಯೂನಿವರ್ಸಲ್ ಆಗಿ ವಿಶ್ವದಲ್ಲಿ ಮತ್ತು ವ್ಯಕ್ತಿಗತವಾಗಿ ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡ್ತಾ ಇರ್ತವೆ. ಆ ಗ್ರಹಗಳ ಒಂದು ಯುತಿಗತಿ ಸ್ಥಿತಿ ಉಂಟಾದಾಗಲೇ ಭೂಕಂಪಗಳಾಗೋದು, ಮತ್ತು ಸುನಾಮಿ ಆಗೋದು, ಚಂಡಮಾರುತ ಬರ್ತಕ್ಕಂಥದ್ದು, ಮತ್ತು ಅಪಘಾತಗಳು ಹೆಚ್ಚಾಗೋದು, ಇವೆಲ್ಲ ಗ್ರಹಗಳ ಯುತಿಯಿಂದ ಮತ್ತು ಗತಿಯಿಂದ ಅಂತ ಖಂಡಿತ ಯೂನಿವರ್ಸಲ್ ಆಗಿ ಒಂದು ಜ್ಯೋತಿಷ್ಯವನ್ನು ಸಮರ್ಥನೆ ಮಾಡಿ ಇದೊಂದು ಆಧ್ಯಾತ್ಮಿಕ ಜ್ಞಾನ, ಇದು ಮನುಷ್ಯನ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಸಮರ್ಥನೆ ಮಾಡಿ ಖಂಡಿತ ಹೇಳ್ಬೋದು. ಇದು 12 ರಾಶಿಯ ವರ್ಷ ಭವಿಷ್ಯ ಆಗಿರುತ್ತೆ. ಅದನ್ನ ವರ್ಷ ಭವಿಷ್ಯನೇ ಕೆಲಸ ಮಾಡೋದು. ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಸಾಮಾನ್ಯವಾಗಿ ಕೆಲಸ ಮಾಡಲ್ಲ. ಆದರೆ ಇವತ್ತು ಜನ ಅದನ್ನು ಕೆಲವರು ಫಾಲೋ ಮಾಡ್ತಾ ಇದ್ದಾರೆ. ಅದು ನಂದೇನು ಅಭ್ಯಂತರ ಇಲ್ಲ. ವರ್ಷ ಭವಿಷ್ಯನೇ ಮನುಷ್ಯನ ಜೀವನದಲ್ಲಿ ಬದಲಾವಣೆಗೆ ದಾರಿದೀಪ ಆಗುತ್ತೆ. ಹಾಗಾಗಿ ಯುಗಾದಿಯಿಂದ ಯುಗಾದಿಗೆ ಏನೆಲ್ಲ ಪರಿವರ್ತನೆ ಇದೆಯೋ ಅದೇ ವರ್ಷ ಭವಿಷ್ಯ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು.